ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಫ್ರೆಂಡ್ಸ್, ಇವತ್ತು ನನ್ನ ತಮ್ಮನ ಬರ್ಡೇ. ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಎಲ್ಲೋ ಹೋಗ್ತಾ ಇದ್ದಾನೆ ನೋಡಿ. ರಾಹುಲ್, ಇಲ್ಲಿ ಹಾಯ್ ಮಾಡೋ. ನಮ್ಮ ವೀವರ್ಸ್ ವಿಶ್ ಮಾಡ್ತಾರೆ ಇವತ್ತು ನಿನಗೆ. ಹಾಯ್ ಮಾಡೋ. ಹೊಸ ಬಟ್ಟೆ ಫ್ರೆಂಡ್ಸ್ ಹೇಗಿದೆ ನೋಡಿ. ವೈಟ್ ಶರ್ಟ್, ಬ್ಲೂ ಪ್ಯಾಂಟ್ ಹೊಸ ತಗೊಂಡು ದೇವಸ್ಥಾನಕ್ಕೆ ಏನೋ ಹೋಗ್ತಾ ಇದ್ದಾನೆ. ಸಂಪ್ರದಾಯದಂತೆ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ. ಆಮೇಲೆ ದೇವಸ್ಥಾನ ಮುಗಿದ್ಮೇಲೆ ಎಲ್ಲಿ ಹೋಗ್ತೀಯಾ? ಯಾರು ಫ್ರೆಂಡ್ಸ್ ಸಿಗ್ತೀನಿ ಅಂತ ಹೇಳಿದ್ದಾರೆ. ಹಾಂ, ನೋಡೋದ ಸಿಕ್ಕಿದ್ರೆ ಮೀಟ್ ಮಾಡ್ಕೊಂಡು ಬರೋದಾ? ಮಾಡ್ಕೊಂಡು ಬರ್ಬೇಕು. ಮತ್ತೆ ಇನ್ನೇನು ಸಮಾಚಾರ? ನಮಗೆ ಪಾರ್ಟಿ ಗೀಟಿ ಕೊಡ್ಸಲ್ವಾ? ಯಾವ ಪಾರ್ಟಿ ಇಲ್ಲ, ನಿಮ್ದು ಪಾರ್ಟಿ ಕೊಡಿಸ್ಬೇಕು. ನಾನೇ ಪಾರ್ಟಿ ಕೊಡಿಸ್ಬೇಕಾ ತಮ್ಮನ ಬರ್ಡೇ ಅಂತ? ನೀನು ಬರ್ಡೇ ಪಾರ್ಟಿ ಕೊಡಿಸು, ನಾವು ಮದುವೆ ಪಾರ್ಟಿ ಕೊಡಿಸ್ತೀವಿ. ಕೊಡ್ಸಲ್ಲ? ಏನು ಕೊಡಿಸ್ತೀಯಾ? ಏನು ತಿಂತಿರೋದು? ನಾನ್ ವೆಜ್. ಇವಾಗ ತಿಂತಿರೋ ಸಾಧ್ಯ ಆದರೂ ಏನು ಪಾರ್ಟಿ ಅಂದರೆ ನಾನ್ ವೆಜ್ಜು, ಅದು ವೆಜ್ಜೆಲ್ಲ ಪಾರ್ಟಿ ಅಂತ ಹೇಳಲ್ಲ ನಮ್ಮ ಕಡೆ. ಫ್ರೆಂಡ್ಸ್ ಏನು ಗೊತ್ತಾ, ಇವನು ಹೊಸ ಶರ್ಟ್ ತೊಗೊಂಡಿದ್ದಾನೆ. ಇದು ಆ್ಯಕ್ಚುಲಿ ಶಿವರ್ ಬರ್ಡೇ ದಿನ ಹಾಕಿದ್ರಲ್ಲ ನೋಡಿ ಶರ್ಟು, ಸೇಮ್ ಪ್ಯಾಟ್ರನು, ಬಟ್ ಅವ್ರದ್ದು ಕ್ರೀಮ್ ಕಲರ್, ಇದು ಬ್ಲೂ ಕಲರು ಒಳಗಡೆ ಶೇಡು. ನೀವು ಇನ್ಸ್ಟಾಗ್ರಾಮಲ್ಲಾಗಲಿ ಅವ್ರದ್ದು ಬರ್ಡೇ ವ್ಲಾಗಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಶಾಪಲ್ಲಿ ತೊಗೊಂಬಂದಿದ್ದಾನೆ. ನಾವು ಹೋಗಿದ್ವಲ್ಲ, 2-3 ಸಲ ಹೋಗಿದ್ದೀವಲ್ಲ ಅದೇ ಶಾಪಲ್ಲಿ ಇವನು ಹೋಗಿ ತೊಗೊಂಬಂದಿದ್ದಾನೆ. ರಾಹುಲ್, ಆ ಶಾಪ್ ಹೆಸರೇನು? ದಿ ಮೆನ್ಸ್ ಸೊಸೈಟಿ ಅಂತ. ಚೆನ್ನಾಗಿರುತ್ತೆ ಶರ್ಟ್ಸ್ ಎಲ್ಲ, ರೀಸನಬಲ್. ಮದ್ವೆಗಂತ ತಗೊಂಡು ಆಗಿದೆ ಅವನು. ಇರಲಿ ಅಂತ ತಗೊಂಡ, ಬಟ್ ಬರ್ಡೇಗೆ ಹಾಕೊಳಕ್ಕೆ ಅಂತ ಏನು ತಗೊಳ್ಳಿಲ್ಲ. ಹಿಂಗೂ ಬರ್ಡೇ ಇತ್ತಲ್ಲ, ಹಾಕೊಂಡಿದ್ದಾನೆ. ಚೆನ್ನಾಗಿದೆ ಶರ್ಟು. ಮೆನ್ಸ್ ಸೊಸೈಟಿ. ನೀವು ಯಾರಾದರೂ ವಿಸಿಟ್ ಮಾಡಬೇಕು, ಈ ಥರ ಶರ್ಟ್ಸು ಚೆನ್ನಾಗಿರೋದು ಬೇಕು ಅಂದರೆ ಫ್ರೆಂಡ್ಸ್, ನೀವು ದಿ ಮೆನ್ಸ್ ಸೊಸೈಟಿ ಹೋಗಿ ತೊಗೊಬೋದು. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಹಾಗೆ ಫ್ರೆಂಡ್ಸ್, ನಮ್ಮ ಮನೆಗೆ ಇವತ್ತು ಶಿವಕುಮಾರ್ ಅವ್ರು ಬಂದಿದ್ದಾರೆ. ಇನ್ನು ಆ್ಯಕ್ಚುಲಿ ತುಂಬ ದಿನಗಳಿಂದಲೇ ಬರಬೇಕು ಅಂದ್ಕೊಂಡೆ, ಟೈಮೇ ಆಗಲಿಲ್ಲ. ಕಾರ್ಡ್ ಕೊಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ನ್ಯೂ ಇಯರಲ್ಲಿ ಬಂದಿದ್ದು ಇವರು. ನಾನು ನ್ಯೂ ಇಯರ್ ನೀವು ಕರ್ಕೊಂಡೋದ್ರಲ್ಲ ರಮ್ಯಾಕ ಅವ್ರ ಮನೆಗೆ, ಅವಾಗ ಬಂದಿದ್ದು. ಇವತ್ತು ಫ್ರೀ ಆಗಿದ್ದಾರೆ ಸ್ವಲ್ಪ. ಆಲ್ಮೋಸ್ಟ್ ಒಂದು 90% ಮುಗಿಸಿದ್ದೀರಾ ಅಲ್ವಾ ಇನ್ವಿಟೇಷನ್ ಕೊಡೋದು? ಮುಗಿಸಿದ್ದೀನಿ ಅಂತ. ಸೊ ಬಂದೆ. ಆ್ಯಂಡ್ ಇನ್ನೊಂದೇನು ಹೇಳೋದು ನೆನೆಸ್ಕೊಂಡೆ. ಇನ್ವೈಟ್ ಮಾಡೋದು ಇಲ್ಲ ಫ್ರೆಂಡ್ಸ್, ನೆನಪಿಸ್ಕೊಂಡ್ರು ಹೇಳ್ತಾರೆ ನೋಡಿ. ಏನಪ್ಪ ಅಂದರೆ ಮೋಸ್ಟ್ಲಿ ಪ್ರಾಬಬ್ಲಿ ಇದಾದ್ಮೇಲೆ ನೆಕ್ಸ್ಟ್ ಮದುವೆ ಆದಮೇಲೆ ಅನಿಸುತ್ತೆ ನಾನು ರಕ್ಷಿತಾ ಅವ್ರ ಮನೆಗೆ ಬರೋದು. ಹೌದು, ಯಾಕಂದರೆ ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ ಮಾರ್ನಿಂಗ್ ಹೋಗ್ತಾರೆ. ಹಿಂಗೋ ಮಳೆ ಬೇರೆ ಬರ್ತಾ ಇದೆ. ಇವತ್ತು ಸೀಸನೇ ಇಲ್ಲ ನೋಡಿ, ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ಜಾನ್ವರಿ ಟೈಮಲ್ಲಿ ಮಳೆನೇ ಬರಲ್ಲ. ಯಾಕೋ ಇವತ್ತು ಲಾಸ್ಟ್ ವೀಕು ಅಷ್ಟೇ ಬಂತು 1-2 ಸಲ. ಇವತ್ತು ಮಳೆ ಬರ್ತಾ ಇದೆ. ಸೊ ಮಾರ್ನಿಂಗ್ ಹೋಗ್ತಾರೆ. ಮಾರ್ನಿಂಗ್ ಹೋಗಿ ಅಂತ ಮಳೆ ಬರ್ತಾ ಇದೆ. ಅಪರೂಪಕ್ಕೆ ಬರ್ತೀರಾ ಅಂತ ಮಳೆ ಬರುತ್ತೆ. ಇದು ಹೇಳ್ತಾರಲ್ಲ, ಏನಪ್ಪ ಇವತ್ತು ಬಂದ್ಬಿಟ್ಟಿದ್ಯಾ ಮಳೆ ಬರುತ್ತೆ. ಹೌದು, ಹಂಗೆ ಮಳೆ ಬರ್ತಾ ಇದೆ. ಅದಕ್ಕೆ ಮಾರ್ನಿಂಗ್ ಹೋಗ್ತಾರೆ. ನಾಳೆ ಹೋಗ್ತಾನೆ ಸುಮಾರು ಇಲ್ಲೇ ಅಕ್ಕಪಕ್ಕ ಇನ್ವಿಟೇಷನ್ ಎಲ್ಲ ಕೊಟ್ಬಿಟ್ಟು ನಾಳೆ ಕಂಪ್ಲೀಟ್ ಮುಗಿಸ್ತಾರೆ. ಮತ್ತೆ ಮಂಡೇ ಆಫೀಸಿಗೆ ಕೊಡ್ಬೇಕಲ್ವಾ? ಆಫೀಸಿಗೆ ಕೊಟ್ಬಿಟ್ಟು ಇನ್ನೂ ಮುಗಿಸ್ಬಿಡ್ತಾರೆ ಫ್ರೆಂಡ್ಸ್. ಇನ್ನು ಸಿಗೋದೇ ಇನ್ನೊಂದು ವೀಕು. ಇವತ್ತು ಸ್ಯಾಟರ್ಡೆ ಅಂದರೆ ನೆಕ್ಸ್ಟ್ ಸ್ಯಾಟರ್ಡೆ ಎಲ್ಲ ಕಂಪ್ಲೀಟಾಗಿ ಮುಗ್ದಿರ್ಬೇಕು. ನಮಗೆ ನೆಕ್ಸ್ಟ್ ಮಂಡೇ ಹಳದಿ ಇದೆ. ಸೊ ಜಸ್ಟ್ 1 ವೀಕ್ ಇರೋದಷ್ಟೇ ನಮಗೆ. ಅದಕ್ಕೆ ಇವ್ರು ಹೇಳಿದ್ದು ಇವಾಗ ಬಂದರೆ ನೆಕ್ಸ್ಟ್ ಮದುವೆ ಆದಮೇಲೆ ಬರೋದಂತ. ಮತ್ತೆ ಇನ್ನೇನು ಸಮಾಚಾರ? ಎಲ್ಲ ಆಯ್ತಾ? ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರಾ ಮನೇಲಿ? ಎಲ್ಲ ಆಗಿದೆ. ನಾನು ಇನ್ನೂ ಹಳದಿಗೆ ಬಟ್ಟೆನೇ ತಗೊಂಡಿಲ್ಲ. ನಾನು ತಗೊಂಡಿಲ್ಲ ನೋಡಿ, ನಾನು ತಗೊಂಡಿಲ್ಲ. ಒಂದು ವೀಕ್ ಇದೆ. ಕಾರ್ಡ್ ಕೊಡೋದ್ರಲ್ಲೇ ಬಿಸಿ ಆಗೋದೆ ಒಂದು ವಾರದಿಂದ. 10 ಡೇಸ್ ಎಷ್ಟು ತಗೊಂಡ್ರು ಒಂದೊಂದು ಬ್ಯಾಲೆನ್ಸ್ ಇದ್ದೇ ಇರುತ್ತೆ. ನಾವು ಆ್ಯಕ್ಚುಲಿ 2 ಮಂತ್ಸಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಸ್ಯಾರಿ ತೊಗೊಳ್ಳೋದು, ಬ್ಲೌಸ್ ತೊಗೊಳ್ಳೋದು. ಮತ್ತು ಇನ್ನೊಂದು ಏನಂತಂದರೆ ಬ್ಲೌಸು ಕೊಟ್ಟಿದ್ದಾರೆ ಇವತ್ತು. ನಾನು ನಾಳೆ ವ್ಲಾಗಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಬ್ಲೌಸ್ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೋತಿ ಫ್ಯಾಷನ್ ಅವರು. ಸಖತ್ ಇಷ್ಟ ಆಯ್ತು. ತಕ್ಷಣ ಇಷ್ಟ ಆಗ್ಬಿಟ್ಟು ಫೋನ್ ಮಾಡ್ಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂದ್ಬಿಟ್ಟು. ಹೌದು, ಸಖತ್ ಇಷ್ಟ ಆಯ್ತು. ಏನಂದ್ರೆ ನಾನು ಹೋಗಿರ್ಲಿಲ್ಲ, ನಮ್ಮ ರಿಲೇಟಿವ್ ಒಬ್ರು ಹೋಗ್ತಾ ಇದ್ರು. ಅವರು ಅಲ್ಲೇ ಬ್ಲೌಸ್ ಕೊಟ್ಟಿದ್ರು. ಅದಕ್ಕೆ ಅವ್ರು ಹೋಗಿದ್ರಲ್ಲ ಅಂತ ನಾನು ಕಾಲ್ ಮಾಡಿದೆ, ನಂದು ಇಸ್ಕೊಂಬಂದ್ಬಿಡಿ ಅಂತ. ಇಸ್ಕೊಂಬಂದರು. ಮಧ್ಯಾಹ್ನ ಬಂದು ಕೊಟ್ಟರು. ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಬ್ಲೌಸು ಕರೆಕ್ಟಾಗಿದೆ. ಯಾವುದು ಲೂಸ್ ಟೈಟು ಯಾವುದು ಆ ಥರ ಏನಿಲ್ಲ, ಎಲ್ಲ ಕರೆಕ್ಟಾಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನಾನು ಬ್ಲೌಸಸ್ ಎಲ್ಲ ತೋರಿಸ್ತೀನಿ ಡಿಸೈನ್ಸ್ ಹೇಗಿದೆ ಅಂತ.
ಹಾಗೆ ಫ್ರೆಂಡ್ಸ್ ನಿಮ್ಗೇನೋ ನಾನೇನೋ ತೋರಿಸ್ಬೇಕು, ನಾನೇನೋ ತೊಗೊಂಬಂದಿದ್ದೀನಿ ಅನ್ನೋದಕ್ಕಿಂತ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ನನಗೆ ತುಂಬ ಇಷ್ಟ ಆಯಿತು, ಬಂದಿದೆ ಇವತ್ತು. ತೋರಿಸಿ ಏನು ನೋಡಿ ವಾಚ್, ಕಾಂಬೋ ವಾಚ್ ತೋರಿಸ್ತಾ ಇದ್ದೀನಿ, ನೀಟಾಗಿ ತೋರಿಸಿ. ಸಕ್ಕತ್ತಾಗಿ ಬಂದಿದೆ ಅಲ್ವಾ, ನೋಡಿ ಸಕ್ಕತ್ತಾಗಿದೆ, ಡಿಸೈನ್ ಅಂತೂ ಸಕ್ಕತ್ತಾಗಿದೆ. ಅದು ಕಾಂಬೋ ಬಂದಿದ್ದು, ಆಫರ್ ಇದ್ದಿದ್ದು, ನಾನು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ. ಬ್ರೈಟ್ನೆಸ್ ಕಮ್ಮಿ ಇದೆ, ಲೈಕ್ ಪವರ್ ಹೊಟ್ಟೋಗ್ಬಿಟ್ಟಿದೆ ಫ್ರೆಂಡ್ಸ್, ಮಳೆ ಬರ್ತಾ ಇದೆ ಅಂತ ಹೇಳಿದ್ನಲ್ಲ, ಸೊ ಪವರ್ ಹೊಟ್ಟೋಗ್ಬಿಟ್ಟಿದೆ. ಫೋಕಸ್ ಆಗುತ್ತಾ? ಈಗ ಆಗುತ್ತೆ ನೋಡಿ, ಚೆನ್ನಾಗಿದೆ. ಇನ್ನೊಂದು ತೋರಿಸಿ, ಇನ್ನೊಂದು ಸಕ್ಕತ್ತಾಗಿದೆ. ಇದೊಂಥರ ಗೋಲ್ಡ್ ಕಲರ್ ಅಲ್ಲ, ಹೌದು, ಒಂಥರ ಗೋಲ್ಡ್ ಸಿಲ್ವರ್ ಮಿಕ್ಸ್. ತೆಗೀರಿ ಅಲ್ಲೇನೆ, ಒಳಗೆ ಹಾಕಿ. ಹಾಂ ಅಷ್ಟೇ. ಇದು ನೋಡಿ, ನಿಮ್ಗೆ ಸಖತ್ ಇಷ್ಟ ಆಗುತ್ತೆ ಇದು ನೋಡಿದ್ರೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಫುಲ್ ಇಷ್ಟಪಟ್ಟಿದ್ದಾರೆ. ಹೌದು, ಇಷ್ಟಪಟ್ಟು ತಗೊಂಡಿರೋದು ಎರಡೂ. ಏನು ಸ್ಯಾರಿಗೆ ಮತ್ತು ಟ್ರೆಡಿಷ್ನಲ್ ವೇರ್ಗೆ ಇದು ಸಖತ್ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್. ನಿಮಗೂ ಯಾರಿಗಾದ್ರೂ ಬೇಕಾದರೆ ಫ್ಲಿಪ್ಕಾರ್ಟಲ್ಲಿ ಇವಾಗ ಕಾಂಬೋ ಆಫರ್ ಇದೆ ಫ್ರೆಂಡ್ಸ್. ನೋಡಿ ನನ್ನ ಕೈಗೆ ಹೇಗೆ ಕಾಣಿಸ್ತಾ ಇದೆ ಅಂತ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಒಂಥರ ವೆಯ್ಟು ಇದೆ. ಹೌದು, ಹಾಂ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ. ನೀವು ಬೇಕಾದರೆ ಬೈ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಆಫರ್ ಇದೆ. ನೆಕ್ಸ್ಟ್ ಇನ್ನೊಂದು ಹಾಕ್ತೀನಿ. ಹಾಂ, ಇದು ಚೆನ್ನಾಗಿದೆ ಅಲ್ಲ. ಹೌದು, ಚೆನ್ನಾಗಿ ಸೈಜ್ ಸ್ವಲ್ಪ ದೊಡ್ಡದಿದೆ, ಅದು ಚಿಕ್ಕದಿದೆ. ಇದು ಟ್ರೆಡಿಷನಲ್ ವೇರ್ ಅಂದ್ರೆ ಕುರ್ತಾ, ಡ್ರೆಸ್ಸಸ್ ಅದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಹೌದು, ಚೆನ್ನಾಗಿದೆ. ಅದ್ರಲ್ಲಿ ಒಂದೊಂದು ಚೈನ್ ಉದ್ದ ದೊಡ್ಡದಾಗಿದೆ. ಸ್ವಲ್ಪ ಸೈಜ್ ದೊಡ್ಡದಿದೆ, ಅದನ್ನ ಒಂದು ರಿಮೂವ್ ಮಾಡಿಸ್ಬೇಕು, ಚೈನ್ ರಿಮೂವ್ ಮಾಡಿಸ್ಬೇಕು. ಒಟ್ಟಲ್ಲಿ ನಿಮಗೆ ಅದು ಫಸ್ಟ್ ಫನ್ ತೋರಿಸಿ ತುಂಬ ಇಷ್ಟ ಆಯ್ತಲ್ವಾ? ಇದೊಂದು ಡಿಫ್ರೆಂಟ್ ಆಗಿದೆಯಲ್ಲ ಅಲ್ವಾ, ಶೇಪೇ ಒಂಥರ ಡಿಫ್ರೆಂಟ್ ಆಗಿದೆ. ಹೌದು. ಆಮೇಲೆ ಇನ್ನೊಂದು ಬುಕ್ ಮಾಡಿದ್ದೆ, ನಿಮ್ಮ ಮನೇಲಿ ರಮ್ಯಾಕ ಅವ್ರ ಮನೇಲಿ ಇತ್ತು, ನೀವು ತಗೊಂಡು ಇಟ್ಕೊಂಡಿದ್ದೀರಾ ನೋಡಿ, ಬ್ಲ್ಯಾಕ್ ಕಲರ್. ಅದು ಇದ್ರ ಜೊತೆನೆ ಬುಕ್ ಮಾಡಿದ್ದು. ಅದು ಬೇಗ ಬಂದು, ಇದು ಲೇಟಾಗಿ ಬಂತು. ಅದು ಬ್ಲ್ಯಾಕ್ ಕಲರ್, ಅದು ವೆಸ್ಟರ್ನ್ ವೇರ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಬುಕ್ ಮಾಡಿದ್ದೆ. ಅದು ನ್ಯೂ ಇಯರ್ ದಿನ ಹಾಕೊಂಡಿದ್ದೆ, ರಮ್ಯಾಕ ಅವ್ರ ಮನೇಲಿ ಹಾಲ್ಟ್ ಆಗಿದ್ದಲ್ಲ, ಅಲ್ಲೇ ಇಟ್ಬಿಟ್ಟಿದ್ದೆ. ಅಲ್ಲೇ ಇಟ್ಬಿಟ್ಟಿದ್ರೆ ನಾನು ಎತ್ತಿ ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ. ಅಲ್ಲೇ ಇರಲಿ ಬಿಡಿ, ಒಟ್ಟಿಗೆ ಅಲ್ಲಿಗೆ ಬರ್ತಿರಲ್ಲ ನಿಮ್ಮ ಮನೆಗೆಲ್ಲ ಹೆಂಗೂ ಮರ್ತು ಬಿಟ್ಟಿದ್ದೀರಾ, ಮತ್ತೆ ಏನು ಯೂಸ್ ಇಲ್ಲ ಅನ್ಕೊಂತೀನಿ. ನಾನು ಎಲ್ಲೂ ಹಾಕೊಂಡು ಹೋಗಲ್ಲ ಇನ್ನೊಂದು ವೀಕಲ್ಲಿ, ಅಲ್ಲೇ ಇರಲಿ ಬಿಡಿ. ಓಕೆ ಫ್ರೆಂಡ್ಸ್ ನೋಡಿ, ನನ್ನ ತಮ್ಮನ ಬರ್ಡೇ ಇವಾಗ ಟೈಮ್ ಬಂದು 11 ಗಂಟೆ. ಇವಾಗ ಬರ್ತಾ ಇದ್ದಾನೆ, ಕೇಕ್ ಕಟ್ ಮಾಡ್ಸೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮನೆಯವ್ರನ್ನೂ ಬಿಟ್ಬಿಟ್ಟು ಓಡೋಗಿದ್ದಾನೆ. ಕಟ್ ಮಾಡೋ, ಎತ್ಕೊಂಡು ಜಲ್ದಿ. ಮಮ್ಮಿ ನಿದ್ದೆ ಆಗೋಯ್ತು ಅರ್ಧ ಆಗಲೇ. ಅವನೇ ಎತ್ಕೊಳ್ಳ, ನೀನೇ ಇದು ತಗೊಬಂದಿಲ್ವಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ರಾಹುಲ್, ಎಷ್ಟು ವರ್ಷ ಇವಾಗ? ನಮ್ಮ ಈ ವರ್ಷಗೆ ನಿನ್ನ ಎಷ್ಟು ವರ್ಷ ಅಂತ ಹೇಳ್ಬಿಡು. ಹೋಗಿ ಮಮ್ಮಿ ಬಾ. ವಿಡಿಯೋ ಮಾಡ್ಬಿಡಿ ಬಿಡಿ ಮಮ್ಮಿ, ವಿಡಿಯೋ ಮಾಡಿ. ದೇವರು ಕೊಟ್ಟ ತಮ್ಮ. ಬನ್ನಿ, ನೀವು ಬನ್ನಿ ಈಗ. ಹ್ಯಾಪಿ ಬರ್ಡೇ ರಾಹುಲ್. ಥ್ಯಾಂಕ್ ಯು ಬಾ. ಚೂರು ತಿನ್ಸೋರಿಗೆ ಏನು ರಾಹುಲ್ ನೀನು, ಎಲ್ಲೈತೆ ಜ್ಞಾನ? ಫ್ರೆಂಡ್ಸ್ ನೋಡಿ, ಅವ್ರಿಗೂ ಹ್ಯಾಪಿ ಬರ್ಡೇ ಅಂತ ರಿಟರ್ನ್ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಅಂತ ಹೇಳೋಕ್ಕೆ. ಸೊ
ಯಾವುದೋ ಗುಂಗಲಿದ್ಯಾ ಯಾವುದೋ ಗುಂಗಲಿದ್ಯಾ. ವ್ಯೂವರ್ಸ್ಗೆ ನಮ್ಮ ಕಡೆಯಿಂದ ಕೇಕು ಹಾಂ ಕೊಟ್ಬಿಡು. ತಗೊಳ್ಳಿ. ಇದು ಕೇಕೆ ನಿಮಗೆ ಇಸ್ಕೊಬಂದ ಯಾವ ಗಿಫ್ಟು ಬೇಡ. ಫ್ರೆಂಡ್ಸ್ ನೋಡಿ, ಇದಾಗಿತ್ತು ನಮ್ಮ ತಮ್ಮನ ಬರ್ಡೇ ವ್ಲಾಗ್ ಆ್ಯಂಡ್ ಇದಾಗಿತ್ತು ನಮ್ಮ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ ಬಾಯ್. ಗುಡ್ ನೈಟ್.